ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಆರ್ ಗುಂಡೂರಾವ್ ರ ಸ್ಮರಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ದಿವಂಗತ ಆರ್ ಗುಂಡೂರಾಯರ ಪುತ್ಥಳಿ ನಿರ್ಮಾಣದ ಸಂಬಂಧ ನಡೆದ ವಿವಿಧ ಸಂಘ ಸಂಸ್ಥೆಗಳ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. 1960ರ ದಶಕದಲ್ಲಿ ಕುಶಾಲನಗರ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಂತರ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರುವ ರಾಯರು ಕುಶಾಲನಗರ ಮತ್ತು ಸುತ್ತಮುತ್ತ ವ್ಯಾಪ್ತಿಯ ಅಭಿವೃದ್ಧಿಗೆ ಹರಿಕಾರರಾಗಿದ್ದಾರೆ ಎಂದು ತಿಳಿಸಿದ ಅವರು, ಅವರ ಸ್ಮರಣೆಗಾಗಿ ಪುರಸಭೆಯ ಆವರಣದಲ್ಲಿ ಪ್ರತಿಮೆ ನಿರ್ಮಿಸಲು ಉದ್ದೇಶಿಸಿರುವುದು ಉತ್ತಮ ವಿಚಾರ ಎಂದು ಹೇಳಿದರು. ಈ ಸಂಬಂಧ ಪ್ರತಿಯೊಬ್ಬರು ಸಲಹೆ ಸೂಚನೆಗಳನ್ನು ನೀಡುವಂತೆ ತಿಳಿಸಿ ಅದನ್ನು ಆಲಿಸಿದರು. ಹಿರಿಯ ರಾಜಕಾರಣಿಗಳು ಮುಖ್ಯಮಂತ್ರಿ ಆಗಿದ್ರು ಕುಶಾಲನಗರ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅನೇಕ ಕಾರ್ಯಕ್ರಮ ನಮ್ಮ ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಅವ್ರನ್ನ ನಿರಂತರವಾಗಿ ನಮಗೇನೋ ಗೊತ್ತು, ನಾವು ರಾಜಕಾರಣಿಗಳು ಇದ್ದೀವಿ, ಜೊತೆಲಿರೋರು ನೀವೆಲ್ಲ ಪಾಪ ಅವರ ನೇರವಾಗಿ ಸಿಕ್ಕಿಯವರು ಎಷ್ಟು ಜನ ಇದ್ದಾರೆ. ಮಾತ್ರ ನಮ್ಮ ಯುವಕರಿಗೆ ಗುಂಡೂರಾವ್ ಸಾಹೇಬರು ಯಾರು ಅಂತ ಏನಾದ್ರು ಒಂದು ರೀತಿಯಲ್ಲಿ ಅವ್ರನ್ನ ನಿರಂತರವಾಗಿ ನೆನೆಸ್ಕೊಳ್ಳುವಂತ ಕೆಲಸ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ ಮುನ್ಸಿಪಾಲಿಟಿಯಲ್ಲಿ ಒಂದು ನಿರ್ಧಾರ ಮಾಡಿದ್ರು. ಈ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಒಳಗೇನೆ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡಲಿಕ್ಕೆ ಒಂದು ಅನುಮೋದನೆ ಕೊಟ್ಟು ಅದಾಗಿ ಅದು ಮುನ್ಸಿಪಾಲಿಟಿಲಿ ಒಂದು ಇದು ಆಗಿದೆ ವಿತೌಟ್ ಎನಿ ಅಬ್ಜೆಕ್ಷನ್ ಆಗಿ ಅದನ್ನ ಒಪ್ಕೊಂಡಿದ್ದಾರೆ. ನಾವು ಇಬ್ಬರೇ ಸೇರ್ಕೊಂಡು ಈ ಪ್ರೋಗ್ರಾಮ್ ನ ಮಾಡಬಹುದಾಗಿತ್ತು. ಮಾತ್ರ ಗುಂಡೂರಾವ್ ಒಂದು ಪಾರ್ಟಿ ಇದ್ದಿದ್ರು ಮಾತ್ರ ಎಲ್ಲರಿಗೂ ಒಂದು ಆಸ್ತಿ, ಯಾಕಂತಂದ್ರೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಬಂದಿರೋಂಥವ್ರಿಗೆ ಹಲವಾರು ಜನಕ್ಕೆ ಕೈ ಅಂದ್ರೆ ಒಂದು ರೀತಿಯಲ್ಲಿ ಅವರು ಮನಸ್ಸಿಗೆ ಮುಟ್ಟಿರೋಂಥ ಕೆಲಸ ಮಾಡೋದ್ರಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕಾರ್ಯಕ್ರಮ ನಡೀಬೇಕು ಅಂತ ತಮ್ಮ ಅನಿಸಿಕೆಗಳು ಕೇಳಲಿಕ್ಕೆ ನಾನು ಒಂದು ಮುನ್ಸಿಪಾಲಿಟಿ ವತಿಯಿಂದ ಒಂದು ಮೀಟಿಂಗ್ ಕರೆಯಕ್ಕೆ ಅಂತ ಹೇಳಿದ್ದೆ. ಇವತ್ತು ಚೀಫ್ ಆಫೀಸರು ಇಲ್ಲ, ಇವತ್ತು ಡಿಸಿ ಮೀಟಿಂಗ್ ಏನಿದೆ SIR ಡಿಸಿ ಮೀಟಿಂಗ್ ಅಲ್ಲಿ ಇದ್ದಾರೆ. ಈ SIR ಮೀಟಿಂಗ್ ಗಳಲ್ಲಿ 8ನೇ ತಾರೀಕು ಪ್ರಕ್ರಿಯೆ ಮುಗಿಯೋ ಗಂಟ ಒಂದು ಸ್ವಲ್ಪ ಅಧಿಕಾರಿಗಳು ಈ ಕಡೆ ಆ ಕಡೆ ಆಯ್ತಾ ಇವೆ. ಅಂದ್ರೆ ಎಸ್ಪೆಷಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡ್ ಮುನ್ಸಿಪಾಲಿಟಿ ಇಲ್ಲಿ ಒಂದು ಸ್ವಲ್ಪ ಕಷ್ಟ ಇದ್ದಾರೆ. ಈಗ ಎಷ್ಟು ಲಕ್ಷಕ್ಕೆ ಬೇಸ್ ಆಗಿದೆ ಅಂದ್ರೆ ಆ ಮಂಟಪ ಅಂತ ಏನು ಪ್ಲಾಟ್ಫಾರ್ಮ್ ಅಂತೀವಲ್ಲ 17 ಲಕ್ಷ ರೂಪಾಯಿಗೆ ಇಲ್ಲಿ ಒಂದು ಅದು ಟೆಂಡರ್ ಆಗಿರ್ಬೋದು, ಆ ಟೆಂಡರ್ ಕಾಮಗಾರಿನೂ ಕ್ಲಿಯರ್ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಮಾತ್ರ ಪುತ್ಲಿ ಕೆಲಸ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಪುತ್ಲಿ ಕೆಲಸ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ನಂಬಿಕೆ ಬರ್ಬೇಕು ಅಂದ್ರೆ ಜನ ನಂಬಿಕೆ ಬರ್ಬೇಕು ಅಂದ್ರೆ ನೀವೇನು ಸ್ಟಾರ್ಟೇ ಮಾಡಿಲ್ಲಪ್ಪ, ಯಾರಿಗೆ ಸಹಾಯ ಮಾಡೋದು, ಏನ್ ಸಹಾಯ ಮಾಡೋದು ಅಂತ ಪ್ರಶ್ನೆಗಳು ಕೇಳ್ತಾರೆ. ಆ ವಿಚಾರದಲ್ಲಿ ದಿವಂಗತ ಗುಂಡೂರಾವ್ ಅವ್ರನ್ನ ನೆಚ್ಕೊಳ್ಳುವಂತ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಸಂದರ್ಭದಲ್ಲಿ ನಮಗೆ ಮುನ್ಸಿಪಾಲಿಟಿಯಲ್ಲಿ ಈ ಭಾಗದಲ್ಲಿ ಇಟ್ ಇಸ್ ಮೇನ್ ರೋಡ್, ಆಮೇಲೆ ಎಲ್ಲರೂ ಇಲ್ಲಿ ಬಂದಿರೋದ್ರಿಂದ ಒಂದು ಅಟ್ರಾಕ್ಷನ್ ಆಗೇ ಆಗುತ್ತೆ. ಅದ್ರ ಜೊತೆಯೂ ಸುಂದರನಗರ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಅವ್ರು ಕೇಳ್ತಾವೆ. ಮಾತ್ರ ಅದು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವರೇ ಆಗ್ತಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಮಾತ್ರ ಇಲ್ಲಿಗೆ ಈ ಮಂಟಪದ್ದು ಮುನ್ಸಿಪಾಲಿಟಿಯವರು ಸಹಾಯ ಮಾಡೋದು ಅಂದ್ರೆ 17 ಲಕ್ಷ ರೂಪಾಯಿ ನಿಮ್ಮ ಸ್ವಂತ ದುಡ್ಡಲ್ಲಿ ಮುನ್ಸಿಪಾಲಿಟಿ ಫಂಡ್ ಅಲ್ಲಿ 17 ಲಕ್ಷ ರೂಪಾಯಿಗೆ ಸ್ಟೇಜ್ ಅಂದ್ರೆ ಪ್ಲಾಟ್ಫಾರ್ಮ್ ಕಾಮಗಾರಿ ಆದಷ್ಟು ಯಾವ ರೀತಿ ಕಾರ್ಯಕ್ರಮಗಳು ಮಾಡಬೇಕು. ಯಾಕಂತಂದ್ರೆ ಇವತ್ತು ಗುದ್ಲಿ ಪೂಜೆ ಮಾಡ್ಬಿಟ್ಟು ನಾವು ಮಾಡ್ಬಿಟ್ಟಿದೀವಿ ಆಮೇಲೆ ಏನಾದ್ರು ಮಾಡ್ಬೋದು ಅಂತ ಆಗಲ್ಲ. ಇವತ್ತಿಂದ ಪುತ್ಲಿನ ಕೂರ್ಸಗಂಟ ಅಂದ್ರೆ ನಿಲ್ಸಗಂಟ ನಾವೆಲ್ಲರೂ ಒಗ್ಗಟ್ಟಾಗಿ ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕು ಅಂತ ನಾನು ನಿಮ್ಗೆ ಹಿರಿಯವ್ರಿಗೆ ಸಲಹೆ ಕೇಳಕ್ಕೆ ನಾನು ಮಾತಾಡಿದೆ. ಆ ವಿಚಾರದಲ್ಲಿ ಎಷ್ಟೋ ಚೇಂಬರ್ ಆಫ್ ಕಾಮರ್ಸ್ ಹೇಳಿದ್ದೆ, ಕೆಲವು ಬೇರೆ ಬೇರೆ ಸಂಘಟನೆಗಳು ಹೇಳಿದ್ದೀನಿ. ಅವರು ಆ ಸಂದರ್ಭದಲ್ಲಿ ಬಂದಾಗ ಅವ್ರ ಸಹಾಯ ನಾವು ಪಡ್ಕೊಳ್ಳೋಣ ಅಂತ ಈ ಸಭೆಯಲ್ಲಿ ಹೇಳ್ತಾ, ಆಗಸ್ಟ್ ತಿಂಗಳಲ್ಲಿ ರಾಯರ ಪುಣ್ಯ ಸ್ಮರಣೆ ದಿನದಂದು ಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಹಮ್ಮಿಕೊಳ್ಳುವ ಬಗ್ಗೆ ಪುರಸಭೆಯಲ್ಲಿ ಚರ್ಚೆ ನಡೆಯಿತು. ಇಂಜಿನಿಯರ್ ಅರ್ಬರ್ಸ್ ಅಹಮದ್ ಅವರು ಪ್ರತಿಮೆ ನಿರ್ಮಾಣದ ಬಗ್ಗೆ ಸಭೆಗೆ ತಾಂತ್ರಿಕ ಮಾಹಿತಿ ಒದಗಿಸಿದರು. ಈ ಸಂಬಂಧ ರಾಯರ ಒಡನಾಡಿಗಳು ಹಾಗೂ ಸರ್ವ ಸಂಘ ಸಂಸ್ಥೆಗಳ ಪ್ರಮುಖರೊಂದಿಗೆ ಅಂತಿಮವಾಗಿ ಚರ್ಚಿಸಿ ನಿರ್ಮಾಣ ಸಮಿತಿಯೊಂದನ್ನು ರೂಪಿಸಲು ಈ ತಿಂಗಳ 28ರಂದು ಸಭೆ ನಡೆಸುವಂತೆ ನಿರ್ಧರಿಸಲಾಯಿತು. ರಾಯರ ಆಪ್ತ ಸಹಾಯಕರು ಮತ್ತು ಒಡನಾಡಿಯಾಗಿದ್ದ MH ಫಜಾಲುಲ್ಲಾ, ಹಿರಿಯರಾದ MV ನಾರಾಯಣ ಮತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪುತ್ಥಳಿ ನಿರ್ಮಾಣದ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಶಾಸಕರು ಈಗ ನೇರವಾಗಿ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ನೇರವಾಗಿ ವಿಷಯಕ್ಕೆ ಶಾಸಕರು ಬಂದಾಗೆ ಪುತ್ಥಳಿ ಕಾರ್ಯಕ್ರಮ ಪ್ರಾರಂಭ ಮಾಡೋದೇನು, ಆಶೀರ್ವಾದ ಮಾಡಬೇಕೋ ಬೇಡ ಅನ್ನೋ ವಿಚಾರ ನೇರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅವರ ನಂಬಿಕೆ ವಿಚಾರ ಹೇಳಿದಾಗೆ ಶಾಸಕರು ಹೇಳಿದಾಗೆ
ಕೆಲವರು ಆಷಾಢ ನಂಬ್ತಾರೆ, ಕೆಲವರು ಆಷಾಢದಲ್ಲಿ ಪೂಜೆ ಮಾಡ್ತಾರೆ, ಕೆಲವರು ಪೂಜೆ ಮಾಡೋದಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ ನಾವು ಸಂಪ್ರದಾಯದಲ್ಲಿ ನಂಬಿಕೆಯಲ್ಲಿ ಮುಂದುವರಿಯೋದು. ಹಾಗಾಗಿ ಆಷಾಢದಲ್ಲಿ ಪ್ರಾರಂಭ ಮಾಡೋದು ಬೇಡ. ಯಾಕೆಂದರೆ ಇದು ಇವತ್ತು ನಿನ್ನೆ ಕಾರ್ಯಕ್ರಮ ಅಲ್ಲ. ಯಾಕೆಂದರೆ ನನಗೆ ಗೊತ್ತಿದ್ದಾಗೆ ಇದು ನಾವು 82-83 ಕಾಲೇಜು ವಿದ್ಯಾರ್ಥಿಗಳು ಆ ಸಮಯದಲ್ಲಿ ಅಧಿಕಾರ ಇದ್ದ ಸಮಯ. ಅಧಿಕಾರ ಹೋದ ಮೇಲೆ ತುಂಬ ವರ್ಷ ನಾನು ಸಾಕಷ್ಟು ಕಾಂಗ್ರೆಸ್ ಅವರ ಕೈಯಲ್ಲಿ ವಿಚಾರಗಳನ್ನ ಕೇಳ್ಪಟ್ಟಿದ್ದೀನಿ. ಕುಂಡ್ರ ಪ್ರತಿಮೆ ವಿಚಾರಗಳು ಒಂದು ಆಗ್ಬೇಕನ್ನೋ ವಿಚಾರ. ಆದರೆ ಹೆಚ್ಚು ಕಮ್ಮಿ ಈಗ 82 ಅಂದರೆ 40-45 ವರ್ಷ ಕಳೆದ್ರು. ಈಗ ಕಾಲ ಕೂಡ ಬಂದರೂ ಸಂತೋಷ ವಿಚಾರ. ಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ವಿಪಿ ಶಶಿಧರ್, ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ರಾಯರ ಕುಟುಂಬದ ಸದಸ್ಯರು ಮತ್ತು ಕಾಂಗ್ರೆಸ್ ಪ್ರಮುಖರಾದ ಮಂಜುನಾಥ್ ಗುಂಡೂರಾವ್, ಪುರಸಭೆ ಆರೋಗ್ಯ ಅಧಿಕಾರಿ ಉದಯ್ ಕುಮಾರ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.